This is a bridge core class. I am going to discuss some basic concepts of analytical geometry in this class. I think you people are all know about analytical geometry in your previous class. What is meant by analytical geometry or coordinate geometry or algebraic geometry? All the terms are same. Analytical geometry, coordinate geometry and algebraic geometry ಎಲ್ಲಾವುದು ಒಂದೇ, ಹಾಗೆಲ್ಲ ಕರೆದ್ರೆ ಒಂದೇನೆ. ಹಾಗಿದ್ರೆ ಏನದು? ಇದನ್ನ ನೀವು ಪ್ರೀವಿಯಸ್ SLC ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡಿರ್ತೀರಿ. ಸೊ ಅದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ಮುಂಚೆ ನಾನು ಇನ್ನೂ ಒಂದು ಬೇಸಿಕ್ ಕಾನ್ಸೆಪ್ಟ್ ನ ಹೇಳ್ತೀನಿ. ಅದೇನಂತ, ವಾಟ್ ಇಸ್ ಮೆಂಟ್ ಬೈ ಅ ಪಾಯಿಂಟ್? ವಾಟ್ ಇಸ್ ಮೆಂಟ್ ಬೈ ಅ ಪಾಯಿಂಟ್? ಡಿಫೈನ್ ಪಾಯಿಂಟ್ ಅಂತ ಹೇಳಿದ್ರೆ ನಿಮ್ ಮೈಂಡ್ ಅಲ್ಲಿ ಕ್ವಶನ್ಸ್ ರೈಸ್ ಆಗುತ್ತೆ. ಸರ್, ಪಾಯಿಂಟ್ ನ ಮಾರ್ಕ್ ಮಾಡಿ ಅಂದ್ರೆ ನಾವು ಮಾರ್ಕ್ ಮಾಡ್ತೀವಿ, ಡಿಫೈನ್ ಮಾಡಿ ಅಂದ್ರೆ ಹೇಗೆ ಡಿಫೈನ್ ಮಾಡೋದು? ಎಷ್ಟೋ ಜನ ಸ್ಟೂಡೆಂಟ್ಸ್ಗೆ ಈ ಕ್ವಶನ್ಸ್ ರೈಸ್ ಆಗುತ್ತೆ. ಪಾಯಿಂಟ್ ಅಂತ ಹೇಳಿ ಕೇಳಿದ ತಕ್ಷಣ ಜಸ್ಟ್ ಒಂದು ಡಾಟ್ ಇಟ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀವಿ. ಡಿಫೈನ್ ಪಾಯಿಂಟ್ ಅಂತ ಹೇಳಿ ಕ್ವಶನ್ ಮಾಡಿದ್ರೆ ಥಿಂಕ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಇಲ್ಲೇ ನಿಮ್ಗೆ ಅರ್ಥ ಮಾಡ್ಕೊಳ್ಳಿ, ಬೇಸಿಕ್ ಕಾನ್ಸೆಪ್ಟ್ಸ್ ನೀವು ಎಷ್ಟು ಮಟ್ಟಿಗೆ ಸ್ಟಡಿ ಮಾಡ್ತಾ ಹೋಗಿದ್ದೀರಾ, ಎಷ್ಟು ಮಟ್ಟಿಗೆ ತಿಳ್ಕೊಂಡಿದ್ದೀರಾ ಅಂತ. ಕೆಲವು ಸ್ಟೂಡೆಂಟ್ಸ್ ತಿಳ್ಕೊಂಡಿರ್ಬೋದು ಪಾಯಿಂಟ್ ಅಂದ್ರೆ ಏನು, ಅದು ಹೇಗ್ ಬರುತ್ತೆ ಅಂತ. ಇಲ್ಲ ಅಂತ ಹೇಳಲ್ಲ, ಬಟ್ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಅದ್ರ ಬಗ್ಗೆ ಡೌಟ್ ಇರುತ್ತೆ, ಹೌದಾ? ಸೊ ನಾನ್ ನಿಮ್ಗೆ ಫಸ್ಟ್ ವಾಟ್ ಇಸ್ ಮೈಂಡ್ ಬೈ ಅ ಪಾಯಿಂಟ್ ಅಂತ ಹೇಳಿ ನೆಕ್ಸ್ಟ್ ಈ ಕಾನ್ಸೆಪ್ಟ್ಸ್ ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಆಗ್ಬೋದಾ? ಫೈನ್. ಪಾಯಿಂಟ್ ಈಸ್ ನಥಿಂಗ್ ಬಟ್ ಅ ಸರ್ಕಲ್ ಆಫ್ ರೇಡಿಯಸ್ 0. Point is nothing but a circle of radius 0. You are all know about circle. So if it has a 0 radius, a circle, if it has a 0 radius, then that is nothing but a point. It has no length. ಅದಕ್ಕೆ ಲೆಂತ್ ಇರಲ್ಲ. ಬ್ರೆಡ್ತ್, ನೋ ಬ್ರೆಡ್ತ್, ನೋ ಥಿಕ್ನೆಸ್. ಲೆಂತ್, ಬ್ರೆಡ್ತ್, ಥಿಕ್ನೆಸ್ ಏನು ಇರಲ್ಲ. ಅದನ್ನ ನಾವು ಪಾಯಿಂಟ್ ಅಂತ ಹೇಳಿ ಕರಿತೀವಿ. This definition is a basic definition. ಇದು ಬೇಸಿಕ್ ಡೆಫಿನೇಷನ್. ಹೈಯರ್ ಡೆಫಿನೇಷನ್ ಹೇಳೋದಾದ್ರೆ an element of geometry defined by its coordinates. An element of geometry defined by its coordinate is nothing but a point. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಆನ್ ಎಲಿಮೆಂಟ್ ಆಫ್ ಜೊಮೆಟ್ರಿ ನಲ್ಲಿ ಬೇಸಿಕ್ ಕಾನ್ಸೆಪ್ಟ್ ಏನಂದ್ರೆ ಪಾಯಿಂಟ್. ಪಾಯಿಂಟ್ ಇಂದಾನೆ ಎಲ್ಲ ಸ್ಟಾರ್ಟ್ ಆಗೋದು. ಒಂದ್ ಲೈನ್ ಡ್ರಾ ಮಾಡ್ತೀರಾ, ಪಾಯಿಂಟ್ ಇಂದ. ಸರ್ಕಲ್ ಡ್ರಾ ಮಾಡ್ತೀರಾ, ಪಾಯಿಂಟ್ ಇಂದ. ಪ್ಯಾರಾಬೋಲಾ, ಎಲಿಪ್ಸ್ ಏನಾನ ಬರ್ಲಿ, ಒಂದು ರೆಕ್ಟಾಂಗಲ್, ಸ್ಕ್ವಯರ್, ಯಾವುದೇ ಬರ್ಲಿ, ಕ್ವಾಡ್ರಿಲ್ಯಾಟರಲ್ಸ್, ಅದು ಎಲ್ಲದನ್ನು ಕೂಡ ಪಾಯಿಂಟ್ ಇಂದಾನೆ ಸ್ಟಾರ್ಟ್ ಆಗೋದು. ವಿತೌಟ್ ಎ ಪಾಯಿಂಟ್ ಜೊಮೆಟ್ರಿನ ನಾವು ಡಿಸ್ಕಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇಫ್ ಯು ಡೋಂಟ್ ನೋ ದ ಜೊಮೆಟ್ರಿ, ನೆಕ್ಸ್ಟ್ ನೀವು ಮ್ಯಾಥಮೆಟಿಕ್ಸ್ ಕಲ್ತಿದ್ರು ಕಲಿದಲೇ ಇದ್ರು ಎರಡು ಒಂದೇ. ಹಾಗಾಗಿ ಮ್ಯಾಥಮೆಟಿಕ್ಸ್ ಚೆನ್ನಾಗಿ ಕಲಿಬೇಕಂದ್ರೆ ನಿಮ್ಗೆ ಎರಡು ಕಾನ್ಸೆಪ್ಟ್ ಮಸ್ಟ್ ಅಂಡ್ ಶುಡ್ ಚೆನ್ನಾಗಿ ಗೊತ್ತಿರಲೇಬೇಕು. ಅದು ಯಾವ್ಯಾವ್ದು ಅಂದ್ರೆ, ಒಂದು ನಂಬರ್ ಸಿಸ್ಟಮ್, ಇನ್ನೊಂದು ಜೊಮೆಟ್ರಿ. ಯಾರು ಮ್ಯಾಥಮೆಟಿಕ್ಸ್ ನ ಜೊಮೆಟ್ರಿಕಲ್ ವ್ಯೂ ನಲ್ಲಿ ಕರೆಕ್ಟ್ ಅರ್ಥ ಮಾಡ್ಕೋತಾರೆ ಅವ್ರಿಗೆ ಕಾನ್ಸೆಪ್ಟ್ ಫುಲ್ ಕ್ಲಿಯರ್ ಆಗಿರುತ್ತೆ. ಸೊ ಹಾಗಾಗಿ ಯು ಮಸ್ಟ್ ನೋ ದ ಜೊಮೆಟ್ರಿಕಲ್ ಕಾನ್ಸೆಪ್ಟ್ಸ್. So to know the geometrical concepts, you must know about the point. That's why I am discussing about the point. Is it clear? So point ಅಂದ್ರೆ higher definition ಏನು ಅದನ್ನ ನಾನು ಹೇಳ್ದ, an element of geometry defined by its coordinate. ಹಾಗಂದ್ರೆ ಏನು ಸರ್? ಎಲಿಮೆಂಟ್ ಆಫ್ ಜಾಮೆಟ್ರಿ ಡಿಫೈನ್ಡ್ ಬೈ ಇಟ್ಸ್ ಕೋಆರ್ಡಿನೇಟ್ ಅಂದ್ರೆ ಏನು ಸರ್ ಅಂದ್ರೆ, ಸೊ ಅದಕ್ಕೆ ನಾನು ನಿಮ್ಗೆ ಗ್ರಾಫ್ ಬೇಸಿಸ್ ಮೇಲೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಓಕೆನಾ? So you all know about x-axis and y-axis. Is it? This is x-axis and this one is y-axis. Usually ನೀವು ಡ್ರಾ ಮಾಡಿದ ತಕ್ಷಣ ಇದನ್ನ ಹಾರಿಜಾಂಟಲ್ ಲೈನ್ ನ x-axis ಅಂತ ತಗೋತೀರಾ, ವರ್ಟಿಕಲ್ ಲೈನ್ ನ y-axis ಅಂತ ತಗೋತೀರಾ. ವೈ? ಯಾಕೆ ಹಾರಿಜಾಂಟಲ್ ಲೈನ್ ನ x-axis ಅಂತ, ವರ್ಟಿಕಲ್ ಲೈನ್ ನೇ y-axis ಅಂತ ತಗೊಂಡ್ಬೇಕು? ಯಾವ ತರ ನಿಮ್ಮನ್ನ ನೀವು ಪ್ರಶ್ನೆ ಮಾಡ್ಕೊಂಡಿದ್ದೀರಾ ಅಥವಾ ನಿಮ್ಮ ಟೀಚರ್ಸ್ ನ ಕ್ವಶನ್ ಮಾಡಿದೀರಾ? ಕೆಲವು ಸ್ಟೂಡೆಂಟ್ಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಹೌದಾ? ಸೊ ನೋಡಿ, ಯಾಕೆ x-axis ನ ಹಾರಿಜಾಂಟಲ್ ಆಗಿ y-axis ನ ವರ್ಟಿಕಲ್ ಆಗಿ ತಗೋತೀವಿ? ಅದಕ್ಕೆ ಏನೇ ರೀಸನ್ ಇಲ್ಲ. ಯಾವ್ದನ್ ಬೇಕಾದ್ರೆ ತಗೊಂಡ್ಬೋದು. ಹಾರಿಜಾಂಟಲ್ ಲೈನ್ ನ ನೀವು y-axis ಅಂತ ತಗೊಂಡು, ವರ್ಟಿಕಲ್ ಲೈನ್ ನೇ ನೀವು x-axis ಅಂತ ತಗೊಂಡ್ಬೋದು.
ಏನಾಗುತ್ತೆ ಸರ್ ಹಾಗಿದ್ರೆ? ನಥಿಂಗ್ ಟು ವರಿ, ಗ್ರಾಫ್ ಉಲ್ಟಾ ಆಗುತ್ತೆ ಅಷ್ಟೇ. ಅದಷ್ಟು ಬಿಟ್ರೆ there is no changes. So you may take or you can take any one. This horizontal line has y-axis and vertical line as x-axis. ನೀವು ಯಾವ್ದನ್ನ ಯಾವ ತರ ಬೇಕಾದ್ರೂ ತಗೊಂತಾ ಹೋಗ್ಬೋದು. ಅರ್ಥ ಆಗ್ತಾ ಇದೆಯಾ? ಓಕೆ ಫೈನ್. ನೆಕ್ಸ್ಟ್, mark the points on x-axis 1, 2, 3, 4. Here 1, 2, 3, 4 like that. So observe here, I mark one point. Observe here, I mark one point. What this point represents? The point ಏನು represent ಮಾಡುತ್ತೆ? So observe here, on x-axis it takes the value 2 and on y-axis it takes the value 3. So that's why we write this as 2, 3. ಹೌದಾ? ನೀವೆಲ್ಲ ಇದನ್ನ SSLC ನಲ್ಲಿ ಡಿಸ್ಕಸ್ ಮಾಡಿರ್ತೀರಿ. ಆ ಪಾಯಿಂಟ್ ನ ಮಾರ್ಕ್ ಮಾಡಿದ್ರೆ ಕರೆಸ್ಪಾಂಡಿಂಗ್ ಆಗಿ ಅದನ್ನ 2, 3 ಅಂತ ಹೇಳ್ತೀವಿ. x coordinate and y coordinate. Listen carefully, x coordinate and y coordinate. Combining those two coordinates we represent a point. ಅದನ್ನ ನಾನು ನಿಮಗೆ ಹೈಯರ್ ಡಿಗ್ರಿ ಡೆಫಿನೇಷನ್ ಹೇಳಿದ್ದು. Point is nothing but a element of geometry. It is an element of geometry. ಯಾಕಂದ್ರೆ geometry ನಲ್ಲಿ ಅದೇ ಬೇಸಿಕ್ ಕಾನ್ಸೆಪ್ಟ್. So that's why element of geometry defined by its coordinates. Defined by its coordinate. That means using the x coordinate and y coordinate we define a point. ಅರ್ಥ ಆಗ್ತಾ ಇದೆಯಾ? ಪಾಯಿಂಟ್ ನ ಕೋಆರ್ಡಿನೇಟ್ ಬೇಸಿಸ್ ಮೇಲೆ ಹೇಳ್ತೀವಿ. ಈ somewhat I give one coordinate, that is 3, 1. So mark this 3, 1 on xy plane. ನಾವು ಇದನ್ನ 3, 1 ನ xy plane ನಲ್ಲಿ ಮಾರ್ಕ್ ಮಾಡಿ ಅಂದ್ರೆ ಎಲ್ಲಿ ಮಾಡ್ತೀವಿ? ಕರೆಸ್ಪಾಂಡಿಂಗ್ on x axis 3, on y axis 1. This is 3, 1. ಹೀಗಂತ ಹೇಳ್ತೀವಲ್ವಾ? ಹೌದಾ ಅಲ್ವಾ? ಸೊ ಪಾಯಿಂಟ್ ನ ತಗೊಂಡಾಗ ಅದನ್ನ ಕೋಆರ್ಡಿನೇಟ್ ಹೇಳ್ತೀವಿ. ಒಂದು ಕೋಆರ್ಡಿನೇಟ್ ಕೊಟ್ರೆ ಅದನ್ನ ಪಾಯಿಂಟ್ ಆಗಿ ರೆಪ್ರೆಸೆಂಟ್ ಮಾಡ್ತೀವಿ. ಇಸ್ ಇಟ್ ಕ್ಲಿಯರ್? ಅರ್ಥ ಆಗ್ತಾ ಇದೆಯಾ? ಸೊ ದೀಸ್ ಕೋಆರ್ಡಿನೇಟ್ಸ್ ಆರ್ ಆಲ್ ರಿಯಲ್ ನಂಬರ್ಸ್. ಇದ್ರೊಳಗಡೆ ಏನು ಆರ್ಡರ್ ಈ ಕೋಆರ್ಡಿನೇಟ್ ಏನ್ ಬರ್ದಿದ್ದೀನಿ ಅದನ್ನ ನಾವು ರಿಯಲ್ ನಂಬರ್ ಅಂತ ಹೇಳಿ ಕರಿತೀವಿ. ಈ ಟೋಟಲ್ ಏನಿದೆ ಇದನ್ನ 3, 1 ಅಂತ ಹೇಳಿ ಬ್ರಾಕೆಟ್ ಅಲ್ಲಿ ಬರ್ದಿದೀವಲ್ವಾ, ಅದನ್ನ ಆರ್ಡರ್ಡ್ ಪೇರ್ ಅಂತ ಹೇಳಿ ಕರಿತೀವಿ. ವಾಟ್ ವಿ ಕಾಲ್ ದಿಸ್ ಆಸ್ ಆರ್ಡರ್ಡ್ ಪೇರ್. ಇಸ್ ಇಟ್ ಕ್ಲಿಯರ್? Then what is meant by an ordered pair? Ordered pair ಅಂದ್ರೆ ಏನು? Pair. Observe that word pair. Pair means ಜೊತೆ, ಒಂದು ಜೊತೆ ಇರೋದು. ಅಂದ್ರೆ that must contain 2 elements. 2 elements ಇರಲೇಬೇಕು. So any 2 real numbers, listen carefully, any 2 real numbers enclosed within the open bracket and separated by comma. Any 2 real numbers enclosed within the open bracket and separated by comma. ನೀವು ಕ್ವಶನ್ ರೈಸ್ ಮಾಡಬಹುದು, ಸರ್ ಯಾಕೆ ಸರ್ ಓಪನ್ ಬ್ರಾಕೆಟ್ ತಗೊಂಡ್ಬೇಕಂತ? ಎಸ್, ಆಫ್ ಕೋರ್ಸ್ ಯು ಮಸ್ಟ್ ಟೇಕ್ an open bracket. Why sir? Because in mathematics every bracket has its own meaning. ಅರ್ಥ ಮಾಡ್ಕೊಳ್ಳಿ, ಪ್ರತಿಯೊಂದು ಬ್ರಾಕೆಟ್ಗೂ ಅದರದೇ ಆದ ಮೀನಿಂಗ್ಗಳಿವೆ. ಸೆಟ್ ಅಂದ್ರೆ ಫ್ಲವರ್ ಬ್ರಾಕೆಟ್ ಅಲ್ಲಿ ಬರಿತೀವಿ. ಪಾಯಿಂಟ್ ಅಂದಾಗ ಆರ್ಡರ್ಡ್ ಪೇರ್ ಅಂದಾಗ ಓಪನ್ ಬ್ರಾಕೆಟ್ ನಲ್ಲಿ ಬರಿತೀವಿ. ನೆಕ್ಸ್ಟ್ ನಿಮ್ಗೆ ಫರ್ದರ್ ಕ್ಲಾಸಸ್ ಅಲ್ಲಿ ನೆಕ್ಸ್ಟ್ ಸೆಕೆಂಡ್ ಇಯರ್ PUC ನಲ್ಲಿ ಮ್ಯಾಟ್ರಿಸಿಸ್ ಬರುತ್ತೆ, ಅಲ್ಲೂ ನಾವು ಬ್ರಾಕೆಟ್ಸ್ ನ ಯೂಸ್ ಮಾಡ್ತೀವಿ. ಆ ತರದನ್ನೆಲ್ಲ ನಾವು ಯೂಸ್ ಮಾಡೋದ್ರಿಂದ ನಮಗೆ ಬ್ರಾಕೆಟ್ ಒಂದೊಂದು ಬ್ರಾಕೆಟ್ ಅದರದೇ ಆದ ಒಂದು ಮೀನಿಂಗ್ ನ ಹೊಂದಿದೆ. ಅರ್ಥ ಆಗ್ತಾ ಇದೆಯಾ? ಇಂತಿಂತದೇ ಬ್ರಾಕೆಟ್ ಅಂತ ಹೇಳಿ ನಾವು ಮ್ಯಾಥಮೆಟಿಕ್ಸ್ ನಲ್ಲಿ ಫಿಕ್ಸ್ ಮಾಡ್ಕೊಂಡಿದೀವಿ. ದಟ್ಸ್ ವೈ ಇಫ್ ವಿ ವಾಂಟ್ ಟು ರೆಪ್ರೆಸೆಂಟ್ a coordinate point, then we must write that real number, pair of real numbers must be within the open bracket. You must use the open bracket. Is it clear? Sir, ಮಧ್ಯದಲ್ಲಿ ಕಾಮಾ ಬರೆಯಲೇಬೇಕಾ ಸರ್? Of course you must write comma between those 2 elements. Otherwise that gives another meaning. ಬೇರೆ ಮೀನಿಂಗ್ ಬರುತ್ತೆ. ಮ್ಯಾಥಮೆಟಿಕ್ಸ್ ನಲ್ಲೇ ಬೇರೆ ಮೀನಿಂಗ್ ಬರುತ್ತೆ. ಹೇಗೆ ಈ ತರ 3, 1 ಅಂತ ಹೇಳಿ ಬರೆದ್ಬಿಟ್ರೆ ಅದೇ ಬೇರೆ ಮೀನಿಂಗ್ ಬಂದ್ಬಿಡುತ್ತೆ. ಹಾಗಾಗಿ ಮ್ಯಾಥಮೆಟಿಕ್ಸ್ ನಲ್ಲಿ ಈ ಸಣ್ಣ ಸಣ್ಣ ವಿಚಾರಗಳು ಕೂಡ
ವೆರಿ ಸಿಂಪಲ್ ಮೈನ್ಯೂಟ್ ಆಗಿರುವಂತ ಕಾನ್ಸೆಪ್ಟ್ಸ್ ಕೂಡ ವೆರಿ ಮಚ್ ಇಂಪಾರ್ಟೆಂಟ್. ಬ್ರಾಕೆಟ್ ಇರ್ಬೋದು, ಕಾಮ ಇರ್ಬೋದು, ಪ್ರತಿಯೊಂದು ಕೂಡ ನಿಮ್ಗೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಇಸ್ ಇಟ್ ಕ್ಲಿಯರ್? ಸೊ ಆರ್ಡರ್ಡ್ ಪೇರ್ ಅಂದ್ರೇನು? ಎ ಪೇರ್ ಆಫ್ ರಿಯಲ್ ನಂಬರ್ಸ್, enclosed within the open bracket and separated by comma. ನಾನು ಹೇಳ್ದೆ ಯಾಕೆ ಓಪನ್ ಬ್ರಾಕೆಟ್ ನೇ ತಗೊಳ್ಬೇಕು, ಯಾಕೆ ಮಧ್ಯದಲ್ಲಿ ಕಾಮಾನೇ ಯೂಸ್ ಮಾಡಬೇಕು ಅಂತ. ಯಾವಾಗ ನಾವು ಮ್ಯಾಥಮೆಟಿಕ್ಸ್ ನ ಯಾಕೆ ಹೀಗ್ ಬರೆದ್ವಿ ಅಂತ ಹೇಳಿ ಅರ್ಥ ಮಾಡ್ಕೊಂತ ಹೋಗ್ತೀವಿ, ಆಗ ಮ್ಯಾಥಮೆಟಿಕ್ಸ್ ಸೊ ಸಿಂಪಲ್ ಆಗುತ್ತೆ. ಸೊ ಹಾಗಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ಅರ್ಥ ಆಯ್ತು ಅನ್ಕೊಂತೀನಿ. ಪಾಯಿಂಟ್ ಈಸ್ ನಥಿಂಗ್ ಬಟ್ ವಾಟ್. ಸೊ ಅದನ್ನ ಏನಂತ ಕರಿತೀವಿ, ಕೋಆರ್ಡಿನೇಟ್ ನ ಬ್ರಾಕೆಟ್ ಅಲ್ಲಿ ಏನ್ ಬರ್ದಿದೀವಿ ಅದನ್ನ ಏನಂತ ಕರಿತೀವಿ, ದಟ್ ಈಸ್ ಕಾಲ್ಡ್ ಆಸ್ ಅನ್ ಆರ್ಡರ್ಡ್ ಪೇರ್. ಸೊ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ, ಅರ್ಥ ಆಯ್ತಾ ನಾ ಹೇಳಿದ್ದು? ಇದಿಷ್ಟು ಪಾಯಿಂಟ್ ಬಗ್ಗೆ. Then I move on to the definition of analytical geometry or coordinate geometry or algebraic geometry. What is meant by this analytical geometry? The geometrical properties are studied through algebra. The geometrical properties means what? So geometrical properties anta ಹೇಳಿದ್ರೆ ಒಂದು ಲೈನ್ ನ ಕನ್ಸಿಡರ್ ಮಾಡಿ. Let us consider a line. So what is the geometrical properties of line ಅಂತ ಹೇಳಿದ್ರೆ the line passes through different quadrants. ಯಾವ ಕ್ವಾಡ್ರೆಂಟ್ ಇಂದ ಪಾಸ್ ಆಗ್ತಾ ಇದೆ, ವಾಟ್ ಇಸ್ ಸ್ಲೋಪ್ ಆಫ್ ದಟ್ ಲೈನ್, ಲೈನ್ ನ ಸ್ಲೋಪ್ ಏನಾಗಿರುತ್ತೆ, ಸೊ ಅದು ಹೇಗೆ ಮೂವ್ ಆಗ್ತಾ ಇದೆ, ಯಾವ್ಯಾವ ಪಾಯಿಂಟ್ಸ್ ನ ಕವರ್ ಮಾಡ್ತಾ ಇದೆ, ಅದೆಲ್ಲ ಅದ್ರದ್ದು ಪ್ರಾಪರ್ಟೀಸ್. ಒಂದು ರೆಕ್ಟಾಂಗಲ್ ತಗೊಂಡ್ರೆ ಆ ರೆಕ್ಟಾಂಗಲ್ ನ ಸೈಡ್ಸ್ ಲೆಂತ್ ಏನಿದೆ, ಅದ್ರ ಏರಿಯಾ ಏನಿದೆ, ಸೊ ನೆಕ್ಸ್ಟ್ ಹೇಗಿದೆ, ಯಾವ ಪಾಯಿಂಟ್ಸ್ ಮುಖಾಂತರ ಪಾಸ್ ಆಗಿದೆ, ಅದನ್ನೆಲ್ಲ ಡಿಸ್ಕಸ್ ಮಾಡ್ತೀವಲ್ವಾ. ದೇ ಆರ್ ಆಲ್ ಜಿಯೋಮೆಟ್ರಿಕಲ್ ಪ್ರಾಪರ್ಟೀಸ್. ಅರ್ಥ ಆಗ್ತಾ ಜನ ಹೇಳ್ತಿರೋದು? ಸೊ ದೋಸ್ ಜಿಯೋಮೆಟ್ರಿಕಲ್ ಪ್ರಾಪರ್ಟೀಸ್ ಆರ್ ಸ್ಟಡಿಡ್ ಥ್ರೂ ಆಲ್ಜಿಬ್ರಾ. ಯು ಆರ್ ಆಲ್ ನೋ ಅಬೌಟ್ ಆಲ್ಜಿಬ್ರಾ. ಸೊ ಇನ್ ಆಲ್ಜಿಬ್ರಾ ನಾವೇನ್ ಮಾಡ್ತೀವಿ, ವೇರಿಯೇಬಲ್ಸ್ ಇರುತ್ತೆ, ಆಲ್ಜಿಬ್ರಾಯಿಕ್ ಈಕ್ವೇಶನ್ಸ್ ನಲ್ಲಿ ವೇರಿಯೇಬಲ್ಸ್ ಇರುತ್ತೆ, ಆಲ್ಜಿಬ್ರಾಯಿಕ್ ಆಪರೇಷನ್ಸ್ ಇರುತ್ತೆ. ಅದನ್ನೆಲ್ಲ ಕ್ಲಬ್ ಮಾಡಿದಾಗ ಒಂದು ಆಲ್ಜಿಬ್ರಾಯಿಕ್ ಈಕ್ವೇಶನ್ ಬರುತ್ತೆ. ಆನ್ ದ ಬೇಸಿಸ್ ಆಫ್ ದಟ್ ಆಲ್ಜಿಬ್ರಾಯಿಕ್ ಈಕ್ವೇಶನ್ ವಿ ಸ್ಟಡಿಡ್ ದ ಜಿಯೋಮೆಟ್ರಿ. ಅರ್ಥ ಆಗ್ತಾ ಇದೆಯಾ ಹೇಳ್ತಿರೋದು? ಸೊ ಜಿಯೋಮೆಟ್ರಿಕಲ್ ಪ್ರಾಪರ್ಟೀಸ್ ನ ಆಲ್ಜಿಬ್ರಾ ಬೇಸಿಸ್ ಮೇಲೆ ಡಿಸ್ಕಸ್ ಮಾಡ್ತೀವಿ. ಅದನ್ನೇ ನಾವು ಅನಾಲಿಟಿಕಲ್ ಜಿಯೋಮೆಟ್ರಿ ಅಂತ ಹೇಳಿ ಕರೆಯೋದು. ಅರ್ಥ ಆಗ್ತಾ ಇದೆಯಾ? ವೈ ವಿ ಕಾಲ್ ದಟ್ ಆಸ್ ಕೋಆರ್ಡಿನೇಟ್ ಜಿಯೋಮೆಟ್ರಿ. ಸೊ ಅನಾಲಿಟಿಕಲ್ ಜಿಯೋಮೆಟ್ರಿ ಅಂದ್ರೆ ಜಿಯೋಮೆಟ್ರಿಕಲ್ ಪ್ರಾಪರ್ಟೀಸ್ ಆರ್ ಸ್ಟಡಿಡ್ ಥ್ರೂ ಆಲ್ಜಿಬ್ರಾ. ಅದಕ್ಕೆ ಇನ್ನೊಂದು ಹೆಸರು ಇದೆ, ದಟ್ ಈಸ್ ಕಾಲ್ಡ್ ಆಸ್ ಕೋಆರ್ಡಿನೇಟ್ ಜಿಯೋಮೆಟ್ರಿ. ಅದಕ್ಕೆ ಯಾಕೆ ಸರ್ ಕೋಆರ್ಡಿನೇಟ್ ಜಿಯೋಮೆಟ್ರಿ ಅಂತಾನೂ ಕರಿತೀವಿ? ಕೋಆರ್ಡಿನೇಟ್ ಜಿಯೋಮೆಟ್ರಿ ಅಂತಾನೂ ಯಾಕೆ ಕರಿತೀವಿ ಅಂದ್ರೆ, ಅಬ್ಸರ್ವ್ ಹಿಯರ್. ಸೊ ನಾನಿಲ್ಲಿ ನಿಮ್ಗೆ ಪಾಯಿಂಟ್ಸ್ ನ ಪರ್ಟಿಕ್ಯುಲರ್ ಪಾಯಿಂಟ್ಸ್ ತಗೊಂಡೆ. ಐ ಟೇಕ್ ಅ ಪರ್ಟಿಕ್ಯುಲರ್ ಪಾಯಿಂಟ್ಸ್. In general, represent a point on xy plane. If we ask, represent a point on xy plane, in general, we write that point as x comma y. Is it clear? ನಾವು ಜನರಲ್ ಆಗಿ ಏನ್ ಮಾಡ್ತೀವಿ, x comma y ಅಂತ ಹೇಳಿ ಬರಿತೀವಿ. ಸೊ ಯಾವ್ದಾದ್ರೂ ಒಂದು ಕರ್ವ್ ನ, ಎನಿ ಕರ್ವ್ is represented as an equation, algebraic equation. ನಿಮ್ಗೆ ಇದು ಯಾವುದೇ ಕರ್ವ್ ನ ನೀವು ಒಂದು algebraic equation ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀರಾ. ಅದು ಹೇಗೆ ಸರ್? ನೀವು ಎಸ್ ಎಲ್ ಸಿ ನಲ್ಲೇ ಗ್ರಾಫ್ ನ ಪ್ಲಾಟ್ ಮಾಡಿರ್ತೀವಿ. ಆ ಗ್ರಾಫ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಪ್ಯಾರಾಬೋಲಾನ ನೀವು ಡಿಸ್ಕಸ್ ಮಾಡಿರ್ತೀವಿ. ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ಅಂತ, ಹೌದಾ? ಸೊ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ಅಥವಾ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ವೈ, ಈ ತರದ್ದು ನೀವು ಈಕ್ವೇಶನ್ಸ್ ನ ಯೂಸ್ ಮಾಡಿರ್ತೀರಾ, ಹೌದಾ? ಎಸ್, ದಟ್ ಪ್ಯಾರಾಬೋಲಾ, ದಟ್ ಇಸ್ ಅ ಕರ್ವ್. ದಟ್ ಕರ್ವ್ ಈಸ್ ರೆಪ್ರೆಸೆಂಟೆಡ್ ಆಸ್ ಅನ್ algebraic equation. Observe here, ಆ ಕರ್ವ್ ನಾವೇನ್ ಮಾಡಿದ್ವಿ, algebraic equation ಅಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ವಿ. ಸೊ ಇಲ್ಲಿ algebraic equations ನಲ್ಲಿ ಯೂಸ್ ಮಾಡಿದಿನಲ್ವಾ, x ಮತ್ತೆ y. ಇವೇನಿದು, these two are the x and y coordinates of that point. Point ನ x ಮತ್ತೆ y coordinates, they are the coordinates. Using the coordinates, we represent a curve as an algebraic equation. ಆ coordinates ನ ಯೂಸ್ ಮಾಡಿಕೊಂಡು ಕರ್ವ್ ನ algebraic equations ನಲ್ಲಿ ಬರೀತೀವಿ. That's why we called it is an coordinate geometry. ಯಾಕೆ ಇದನ್ನ coordinate geometry ಅಂತ ಕರಿತೀವಿ ಅಂದ್ರೆ, coordinates ನ ಯೂಸ್ ಮಾಡ್ಕೊಂಡು ಈಕ್ವೇಶನ್ ಬರೀತೀವಲ್ವಾ, ಹಾಗಾಗಿ. ಅರ್ಥ ಆಯ್ತಾ? ನೆಕ್ಸ್ಟ್, why we called it as algebraic geometry. algebraic geometry ಅಂತ ಯಾಕೆ ಕರಿತೀವಿ ಅಂದ್ರೆ, ಈಗ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ, algebraic equations basis ಮೇಲೆ ಡಿಸ್ಕಸ್ ಮಾಡ್ತಾ ಹೋಗ್ತೀವಲ್ವಾ, ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಅನ್ algebraic geometry. ಇಸ್ ಇಟ್ ಕ್ಲಿಯರ್? ಅರ್ಥ ಆಯ್ತಾ ನಾನು ಹೇಳಿದ್ದು? ಅವಾಗ ನಾನು ನಿಮ್ಗೆ ಒಂದು ಪಾಯಿಂಟ್ ಹೇಳಿದೆ. ಸೊ ಆರ್ಡರ್ಡ್ ಪೇರ್ ನ ಪಾಯಿಂಟ್ ಆಗಿ, ಪಾಯಿಂಟ್ ನ ಆರ್ಡರ್ಡ್ ಪೇರ್ ಆಗಿ ರೆಪ್ರೆಸೆಂಟ್ ಮಾಡಿದೀವಿ. ಈ ಎಲ್ಲಾ ಕಾನ್ಸೆಪ್ಟ್ಸ್ ನ ಡಿಸ್ಕಸ್ ಮಾಡಿದ್ ಯಾರಂದ್ರೆ, ಫ್ರೆಂಚ್ ಮ್ಯಾಥಮೆಟಿಷಿಯನ್ ರೇನೆ ಡೆಸ್ಕಾರ್ಟೆ. ರೇನೆ ಡೆಸ್ಕಾರ್ಟೆ ವಾಸ್ ದ
first mathematician, French mathematician introduced this concept. Is it clear? So ಇದಿಷ್ಟು ಬೇಸಿಕ್ ಕಾನ್ಸೆಪ್ಟ್ಸ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಕ್ಲಾಸ್ ನಲ್ಲಿ ಈ ಆರ್ಡರ್ಡ್ ಪೇರ್ಸ್ ನಾವು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ, ನಂಬರ್ ಲೈನ್ ಅಂದ್ರೆ ಏನು, ರೆಕ್ಟಾಂಗ್ಯುಲರ್ ಕೋಆರ್ಡಿನೇಟ್ ಸಿಸ್ಟಮ್ ಅಂದ್ರೆ ಏನು, ಹಾಗೆ ಕ್ವಾಡ್ರೆಂಟ್ಸ್ ಅಂದ್ರೆ ಏನು, ಇದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ. ಇಲ್ಲಿ ತನಕ ನನ್ನ ಕ್ಲಾಸ್ ನ ಕೇಳಿದ್ದಕ್ಕೆ ಥ್ಯಾಂಕ್ ಯು ಒನ್ ಅಂಡ್ ಆಲ್.